ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಸರ್ಕಾರ ರಕ್ಷಣೆಯನ್ನ ಕೊಡ್ತಾ ಇದೆ ಅಂತ ಕೆರೆಗೋಡು ಹನುಮಧ್ವಜ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು ಗಲಭೆ ಎಬ್ಬಿಸುವಂತಹ ಕುತಂತ್ರ ಬುದ್ಧಿಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದನ್ನ ದಮನ ಮಾಡೋದು ಬಿಟ್ಟು ಅವ್ರಿಗೆ ಇನ್ನೂ ಕೂಡ ಇವರು ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಸ್ಥಳದಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲಾ ವಯೋಮಾನದವರು ಕೂಡ ರಸ್ತೆಗಿಳಿದಿದ್ದಾರೆ. ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ. ಅದು ಶಾಂತಿ ತೋಟ ಕೆಲವು ಜನರಿಗಾಗಿದೆ. ಮೊನ್ನೆ ರಾಮ ಜನ್ಮಭೂಮಿಯ ಆಚರಣೆ ಸಂದರ್ಭದಲ್ಲೂ ಕೂಡ ಹಲವಾರು ಕಡೆ ಅಡೆತಡೆ, ಅರೆಸ್ಟು ಎಲ್ಲ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲೂ ಹನುಮಧ್ವಜ ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾಯಿದೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನಿನ ಭಯ ಇಲ್ಲ. ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ರಾಜ್ಯದಲ್ಲಿ ಪದೇ ಪದೇ ಬಿಜೆಪಿ ಇದನ್ನು ಸಹಜವಾಗಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ. ಬಿಜೆಪಿ ಬಹಳ ಅಗ್ರೆಸಿವ್ ಆಗಿ ರಿಯಾಕ್ಷನ್ ಕೊಡೋ ಕೆಲಸವನ್ನು ಮಾಡ್ತಾ ಇದೆ. ಕೆಲವೇ ಹೊತ್ತಲ್ಲಿ ಬಿಜೆಪಿ ನಿಯೋಗ ಕೂಡ ಅಲ್ಲಿಗೆ ಭೇಟಿ ಕೊಡುತ್ತೆ. ಇನ್ನು ನೀವು ನೋಡ್ತಾ ಇರುವಂತಹ ದೃಶ್ಯ, ರಸ್ತೆ ತಡೆ ನಡೆಸಿ ರಸ್ತೆಯಲ್ಲೇ ಅಡುಗೆ ಮಾಡೋ ಮೂಲಕ ಆಕ್ರೋಶವನ್ನ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಹೇಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅಲ್ಲೇ ಅಡುಗೆ ಬೇಯಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಎಲ್ಲಾ ವರ್ಗದವರು ಕೂಡ ಇದ್ದಾರೆ. ಪಕ್ಷ ಭೇದವನ್ನ ಮರೆತು ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು ಸ್ಥಳೀಯರ ವಾದ. ಬಟ್ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಹೇಳ್ತಾ ಇರೋದು ಬೇರೆ. ರಾಷ್ಟ್ರಧ್ವಜಕ್ಕೆ ಪರ್ಮಿಷನ್ ತಗೊಂಡು ಅವರು ಧಾರ್ಮಿಕ ಪ್ರತೀಕವಾಗಿರುವಂತಹ ಧಾರ್ಮಿಕತೆಯನ್ನು ಸೂಚಿಸುವಂತಹ ಧ್ವಜವನ್ನ ಅಲ್ಲಿ ಹಾಕಿದ್ದಾರೆ. ಅದು ತಪ್ಪು, ಹೀಗಾಗಿ ನಾವು ಅದನ್ನ ಇಳಿಸೋ ಕೆಲಸವನ್ನ ಕಾನೂನಾತ್ಮಕವಾಗಿ ಮಾಡಿದ್ದೀವಿ ಅನ್ನೋದು ಇವ್ರ ವರ್ಷನ್. ಎರಡೂ ವರ್ಷನ್ಗೆ ಕಾಂಟ್ರಾಡಿಕ್ಟರಿ ಆಗಿ ಎರಡು ಡಾಕ್ಯುಮೆಂಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಒಂದಕ್ಕೆ ಸೈನು, ಸಿಗ್ನೇಚರು, ಸೀಲು ಎಲ್ಲವೂ ಇದೆ, ಇನ್ನೊಂದಕ್ಕಿಲ್ಲ. ಡೇಟ್ ವ್ಯತ್ಯಾಸ.